ಎಲ್ಲೋದ್ಲಪ್ಪ ಇವಳು? ಫೋನ್ ಮಾಡಿದ್ರೆ ಫೋನು ತೆಗಿತಾ ಇಲ್ಲ. ಅಪ್ಪ ದೇವ್ರೆ, ವಂಶಿ ಏನು ಹೆಚ್ಚು ಕಡಿಮೆ ಮಾಡ್ಕೊಳ್ದೇ ಇರಲಪ್ಪ. ಅಚ್ಚರಿ, ನಾನೇನಕ್ಕೆ ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ? ಇಷ್ಟು ದಿನ ಅವಳು ಯಾವಾಗ ಮನೆ ಬಿಟ್ಟು ಹೋಗ್ತಾಳೆ ಅಂತ ಕಾಯ್ತಾ ಇದ್ದೆ. ಇವಾಗ ಅವಳು ಕಾಣಿಸ್ತಾ ಇಲ್ಲ. ಆದರೂ ಮನ್ಸಲ್ಲಿ ಏನೋ ಒಂಥರ ಕಳವಳ. ಏನಾಗಿದೆ ನನಗೆ? ನಾನು ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ? ಯಾಕೆ ಅವಳ ಬಗ್ಗೆ ದೇವ್ರ ಹತ್ರ ಬೇಡ್ಕೋತಾ ಇದ್ದೀನಿ? ಏನು ಮಾಡಲಿ ಈಗ? ವಂಶಿ ಎಲ್ಲೂ ಕಾಣ್ತಾ ಇಲ್ಲ ಅಂತ ಅಣ್ಣಂಗೆ ಫೋನ್ ಮಾಡಿ ಹೇಳ್ಬಿಡ್ಲಾ? ಹೇಳಿದ್ರು ಏನಂತ ಹೇಳಲಿ? ವಂಶಿ ನನ್ನ ಮದುವೆ ಆಗಲ್ಲ ಅಂತ ಬೈದೆ, ಅದಕ್ಕೆ ಅವಳು ಬೇಜಾರು ಮಾಡ್ಕೊಂಡೆಲ್ಲ ಹೋಗ್ಬಿಟ್ಟಿದ್ದಾಳೆ ಅಂತಾನೂ ಹೇಳೋಕ್ಕಾಗಲ್ಲ. ಹಾಗಂತ ಈ ವಿಷಯನ ಹೇಳ್ದೆ ಇರೋಕ್ಕೂ ಆಗಲ್ಲ. ಏನಪ್ಪ ಮಾಡಲಿ? ಎಲ್ಲಿಗೆ ಮೇಡಮ್? ಬನ್ನಿ ಮೇಡಮ್, ಡ್ರಾಪ್ ಮಾಡ್ತೀನಿ. ಅಯ್ಯೋ, ಈ ಏರಿಯಾ ಸರಿ ಇಲ್ಲ, ಬನ್ನಿ ಮೇಡಮ್. ಅಯ್ಯ, ನಿಮ್ಮ ಏನಾದರೂ ಮಾಡ್ಕೊಳ್ಳಿ, ನನಗೇನು. ಅದೆಲ್ಲ ಏನಿಲ್ಲ ರೀ. ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಕರ್ಸ್ಕೊಂಡ್ನಲ್ಲ, ಅದಕ್ಕೆ ನಿಮಗೇನು ಕೆಲಸ ಇತ್ತೋ ಏನೋ ಅಂತ. ಹೌದು ಅಳಿಯಂದ್ರೆ, ಅಯ್ಯೋ ನಿಮ್ಗೆಲ್ಲಿ ಏನು ತೊಂದರೆ ಆಯಿತು ಅಂತ ಕ್ಷಮಿಸ್ಬಿಡಿ ಅಂತ ಕೇಳಿದೆ ಅಷ್ಟೇ. ಅದೆಲ್ಲ ಏನು ತೊಂದರೆ ಇಲ್ಲ. ಏನೋ ಮುಖ್ಯವಾದ ವಿಷಯ ಹೇಳಬೇಕು ಅಂತಂದ್ರಲ್ಲ, ಏನದು? ಅದೇನಿಲ್ಲ ಅಳಿಯಂದ್ರೆ, ಮದುವೆ ವಿಷಯದ ಬಗ್ಗೆ ಮಾತಾಡೋಣ ಅಂತ. ಮದುವೆ ಬಗ್ಗೆನಾ? ಏನು ವಿಷಯ? ಅಳಿಯಂದ್ರೆ, ಇದೆಲ್ಲ ನಿಮಗ್ ಗೊತ್ತಿಲ್ಲ ಅಂತಲ್ಲ, ನೀವು ಬುದ್ಧಿವಂತ್ರೆ. ಆದ್ರೆ ಮದ್ವೆ ಅನ್ನೋದು ತುಂಬಾ ಸೂಕ್ಷ್ಮವಾದ ವಿಚಾರ. ಎಷ್ಟು ಸಲ ಯೋಚನೆ ಮಾಡಿದ್ರೂ ಕಡಿಮೆನೆ. ಅಲ್ಲ, ನೀವು ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ನಾನು ಹೇಳೋದು ಸರಿನೋ ತಪ್ಪೋ ಗೊತ್ತಿಲ್ಲ, ಆದ್ರೆ ಎಲ್ಲೋ ನೀವು ದೊರೆಸ್ವಾಮಿಯವರು ಮದ್ವೆ ವಿಷಯದ ಬಗ್ಗೆ ಮಾತಾಡಿದಾಗ ಸ್ವಲ್ಪ ಅವಸರ ಪಟ್ಟು ನಿರ್ಧಾರ ತಗೊಂಡ್ರಿ ಅಂತ ಅನ್ನಿಸ್ತಾ ಇದೆ. ಯಾಕೆ? ನಿಮಗ್ಯಾಕೆ ಆ ಥರ ಅನ್ನಿಸ್ತು? ಒಳ್ಳೆ ಮನೆತನ, ಒಳ್ಳೆ ಹುಡುಗಿ, ಇದರಲ್ಲಿ ಸಮಸ್ಯೆ ಏನಿದೆ? ಅಳಿಯಂದ್ರೆ, ಅವ್ರು ಕೇಳಿರೋದು ಸರಿಯಾಗೇ ಇದೆ, ನೀವ್ ಯೋಚನೆ ಮಾಡಿರೋ ರೀತಿನೂ ಸರಿಯಾಗೇ ಇದೆ. ಮತ್ತೆ ಸ್ವಲ್ಪ ಹೊತ್ತಿಗೆ ಮುಂಚೆ ನೀವು ಕೃಷ್ಣ ಮಾತಾಡ್ತಾ ಇದ್ದಿದ್ದನ್ನ ನೋಡ್ದೆ. ನೀವೇ ತಪ್ಪು ಮಾಡಿದ್ರು ಅವ್ನ್ ಎದುರು ಮಾತಾಡ್ದೆ ಸುಮ್ನೆ ನಿಂತಿದ್ದ. ಅಂಥ ಅಮಾಯಕ ಅವನು. ಹೀಗಿರೋವಾಗ ಓದಿರೋ ಹುಡುಗಿನ ಮದ್ವೆ ಆಗಿ ಅವನ್ ಹೇಗ್ ನಿಭಾಯಿಸ್ತಾನೋ ಏನೋ ಗೊತ್ತಿಲ್ಲ. ಒಂದ್ ವೇಳೆ ವಂಶಿ ಮದ್ವೆ ಆದ್ಮೇಲೆ ಕೃಷ್ಣ ನನ್ನಷ್ಟು ಓದಿಲ್ಲ, ಅವನ್ ನನ್ಗೆ ಸರಿಯಾದ ಜೋಡಿ ಅಲ್ಲ ಅಂತ ಅನ್ಸಿದ್ರೆ ಕೃಷ್ಣನ್ ಪರಿಸ್ಥಿತಿ ಏನ್ ಹೇಳಿ?